ನಮಸ್ತೆ, ನನ್ನ ಹೆಸರು ಪ್ರೀತಮ್ ಅಂತ. ನಾನು ಹೊಸಪೇಟೆಯಿಂದ. ನಾನು ಉದ್ಯಮಿ. ನನಗೆ ಸುಮಾರು 4 ಇಯರ್ಸಿಂದ ಸ್ಪೈನಲ್ ಕಾರ್ಡ್ ತ್ರಾಸಿದೆ. ಬೋತ್ L4, L5, S1, C5, C6 ಆಮೇಲೆ C2, C3 ಮೂರು ಕಡೆ ತ್ರಾಸಿದೆ ನನಗೆ. ಈ 3 to 4 ಇಯರ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಟ್ರೀಟ್ಮೆಂಟ್ ನಾನು ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ಯು ನೇಮ್ ಇಟ್, ನಾನು ಎಲ್ಲ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಫಿಸಿಯೋಥೆರಪಿ, ಹೋಮಿಯೋಪತಿ, ಆಯುರ್ವೇದ, ಎಲ್ಲ ಥರದ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ಈವನ್ ಕೈರೋಪ್ರಾಕ್ಟರ್ ಹತ್ರ ಹೋಗಿದ್ದೀನಿ. ಅವೆಲ್ಲ ಏನಾದ್ರೆ ತಕ್ಕ ಮಟ್ಟಕ್ಕೆ ಒಂದು ಸ್ವಲ್ಪ ತಾತ್ಕಾಲಿಕವಾಗಿ ರಿಲೀಫ್ ಕೊಡ್ತಿದ್ರು ಬಿಟ್ಟರೆ ಪರ್ಮನೆಂಟ್ ಸೊಲ್ಯೂಷನ್ ಸಿಕ್ಕಿದ್ದಿಲ್ಲ. ಮೇಜರ್ ನನಗೆ ತ್ರಾಸ ಇರೋದು ವರ್ಟಿಗೋ, ತಲೆ ಸುತ್ತುತ್ತೆ ನನಗೆ. ಈ ವರ್ಟಿಗೋ ಇರೋದ್ರಿಂದ ಆಲ್ಮೋಸ್ಟ್ 2 ಇಯರ್ಸಿಂದಂತೂ ಮನೆಗೆ ಬೆಡ್ ರಿಡನ್ ಥರ ಆಗ್ಬಿಟ್ಟಿದ್ದೀನಿ. ಏನೂ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಸೊ ಅಲ್ಲಿ ಹೋದ್ರೂ ಇದಕ್ಕೆ ಸಮಾಧಾನನೇ ಸಿಕ್ಕಿಲ್ಲ. ಎಲ್ಲ ದೊಡ್ಡ ದೊಡ್ಡ ಹಾಸ್ಪಿಟಲ್ಸಿಗೆ ಹೋಗಾಯ್ತು, ನ್ಯೂರೋ ಸರ್ಜನ್ಸ್, ಆರ್ಥೋಪೆಡಿಕ್ ಸರ್ಜನ್ಸ್ ಎಲ್ಲರ ಹತ್ರ ಹೋಗಾಯ್ತು. ಕೆಲವೊಬ್ರು ಸರ್ಜರಿ ರೆಫರ್ ಮಾಡಿದ್ರು, ಬಟ್ ಸರ್ಜರಿ ಆಪ್ಷನ್ನೇ ನಾವು ತೊಗೊಳಿಕ್ಕಿದ್ದಿಲ್ಲ, ತುಂಬ ರಿಸ್ಕ್ ಅದು ಅಂತೇಳಿ. ಸೊ ಫೈನಲಿ ಈ ಮರ್ಮ ಚಿಕಿತ್ಸೆ ಬಗ್ಗೆ ನಮ್ಮ ತಾಯಿ ತುಂಬ ರಿಸರ್ಚ್ ಮಾಡಿ ಹುಡುಕಿ ಭಾರತ ದೇಶದ್ದೇ ಪಾರಂಪರಿಕವಾಗಿ ಬಂದಿದ್ದು ಮರ್ಮ ಚಿಕಿತ್ಸೆ ಅಂತ ಒಂದಿದೆ, ಇದರಲ್ಲಿ ರಿಲೀಫ್ ಸಿಗುತ್ತೆ ಅನ್ಸುತ್ತೆ, ನೋಡೋಣ ಅಂತ ಹುಡುಕೊಂಡು ನಾವು ಗುರುಜಿ ಹತ್ರ ಬಂದ್ವಿ. ಬಂದ ದಿನಾನೇ ನನಗೆ ಗುರುಜಿ ಫಸ್ಟ್ ಮರ್ಮ ಚಿಕಿತ್ಸೆ ಫಸ್ಟ್ ಸಿಟ್ಟಿಂಗಲ್ಲೇ ನನ್ನ ತಲೆ ತಿರ್ಗ ಸ್ಟಾಪ್ ಮಾಡಿಬಿಟ್ರು ಗುರುಜಿ. ಈಗ ಬಂದು ಆಲ್ಮೋಸ್ಟ್ ನಾನು 2 ವೀಕ್ಸ್ ಆಯಿತು. 2 ವೀಕ್ಸಲ್ಲಿ ಆಲ್ಮೋಸ್ಟ್ 50 to 60% ಆರಾಮಾಗಿದ್ದೀನಿ ನಾನು. ಪೇನ್ ಅಂತೂ ಕಂಪ್ಲೀಟ್ಲಿ ಕಡಿಮೆ ಇದೆ ನನಗೆ. ತಲೆ ತಿರುಗೋದು ಆಲ್ಮೋಸ್ಟ್ ಆರಾಮಾಗಿದೆ, ಒಂದು 60% ಆರಾಮಾಗಿದೆ. ನಾವು ಬೇರೆಯವ್ರಿಗೆ ಏನು ಹೇಳೋದಂದ್ರೆ, ಎಲ್ಲ ಟ್ರೈ ಮಾಡಾಯ್ತು ನಾನು. ಸುಮ್ಮನೆ ಅಲ್ಲೆಲ್ಲ ಹೋಗಿ ತುಂಬ ಮೆಡಿಸಿನ್ಸ್ ತಿಂದಾಯ್ತು, ಲಕ್ಷಗಟ್ಟಲೆ ದುಡ್ಡು ಕಳ್ಕೊಂಡಾಯ್ತು. ಸರ್ಜರಿಗೆ ಹೋದರೆ ಅದು ಇನ್ನೊಂಥರ ಬೇರೆ ಥರ ರಿಸ್ಕು. ಅದ್ರ ಬದಲಿ ಮರ್ಮ ಚಿಕಿತ್ಸೆ ತುಂಬ ಜನಕ್ಕೆ ಗೊತ್ತಿಲ್ಲ ನಮ್ಮ ದೇಶದಲ್ಲಿ. ಒಂದು ಸತಿ ಬಂದು ಇಲ್ಲಿ ಸೂರ್ಯ ಗುರುಜಿ ಅವ್ರ ಹತ್ರ ನೀವು ಮರ್ಮ ಚಿಕಿತ್ಸೆ ಟ್ರೈ ಮಾಡಿ ನೋಡಿದರೆ ಡೆಫಿನೆಟ್ಲಿ 100% ರಿಲೀಫ್ ಸಿಗುತ್ತೆ. ನಂತರ ಡೈಲಿ ನಾನು ತುಂಬ ಜನ ಪೇಷಂಟ್ಸ್ ನೋಡ್ತಿದ್ದೀನಿ, ಫಸ್ಟ್ ಸಿಟ್ಟಿಂಗಿಂದನೇ ಆರಾಮಾಗ್ತಿದ್ದಾರೆ. ಸೊ ದಿಸ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು.